ವಿಷ್ಣುವರ್ಧನ್ ಅವರ ಪುತ್ರನ ಪಾತ್ರವನ್ನು ಮಾಡುತ್ತಿದ್ದಂಥ ಅತಿ ದೊಡ್ಡ ನಟ ಇದೀಗ ನಿಧನರಾಗಿದ್ದಾರೆ ಎಂಬ ಮಾಹಿತಿ ಬಂದಿರುವಂಥದ್ದು. ಹಾಗಾದರೆ ಯಾರಿದು ನಟ, ಏನಾಗಿದೆ, ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಒಂದಲ್ಲ ಒಂದು ರೀತಿ ಸಾವು ನೋವುಗಳು ಸಂಭವಿಸ್ತಾನೆ ಇರುವಂಥದ್ದು. ಆದರೆ ವಿಷ್ಣುವರ್ಧನ್ ಅವರ ಜೊತೆ ಪುತ್ರನ ಪಾತ್ರದಲ್ಲಿ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಾತಿಗೆ ಹೆಸರು ಮಾಡಿದಂಥ ಪ್ರಮುಖವಾದ ಪಾತ್ರವನ್ನೇ ನಿರ್ವಹಿಸಿದಂತಹ ನಟ ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಹಲೋ ಡ್ಯಾಡಿ ಸಿನಿಮಾದಲ್ಲಿ ನಿತಿನ್ ಗೋಪಿ ಅವರು ವಿಷ್ಣುವರ್ಧನ್ ಅವರ ಪಾತ್ರವನ್ನು ಅಭಿನಯಿಸಿದ್ರು. ಅವ್ರ ಜೊತೆನೇ ಕೂಡ ಅಭಿನಯ ಮಾಡಿದ್ರು ಮತ್ತು ಅವರ ಪುತ್ರನ ಪಾತ್ರ ಕೂಡ ಅವರು ಅಭಿನಯಿಸಿದರು. ಅಲ್ಲಿ ದ್ವಿಪಾತ್ರದಲ್ಲಿ ಈ ರೀತಿ ಕಾಣಿಸ್ಕೊಂಡಿದ್ದರು. ಇನ್ನು 1995ರಲ್ಲಿ ಹಲೋ ಡ್ಯಾಡಿ ಸಿನಿಮಾ ಬಂದಿತ್ತು, ರಿಲೀಸ್ ಕೂಡ ಆಗಿತ್ತು, ಬ್ಲಾಕ್ ಬಸ್ಟರ್ ಸಿನಿಮಾ ಕೂಡ ಆಗಿತ್ತು ಅಂತ ಹೇಳ್ಬೋದು. ಸದ್ಯ ಈಗ 34ನೇ ವಯಸ್ಸಲ್ಲಿ ನಿತಿನ್ ಗೋಪಿ ಅವರು ಮಲಗಿದಂಥ ಜಾಗದಲ್ಲೇ ಕೊನೆಯುಸಿರೆಳೆದಿರುವಂಥದ್ದು. ಇದಾದ ನಂತರ ಸುದೀಪ್ ಅವ್ರ ಜೊತೆ ಕಿಚ್ಚ ಸಿನಿಮಾದಲ್ಲಿ ಮತ್ತು ವಿಷ್ಣು ಅಥವಾ ಪುನೀತ್ ರಾಜ್ಕುಮಾರ್ ಜೊತೆ ಅಪ್ಪು ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದರು. ಅಂಥ ಅದ್ಭುತವಾದ ನಟ ಗೋಪಿ ಅವರು ಇದೀಗ ಕೊನೆಯುಸಿರೆಳೆದಿರುವಂಥದ್ದು. ಮತ್ತು ಉಪೇಂದ್ರ ಅವರ ಜೊತೆ ಕುಟುಂಬ ಸಿನಿಮಾದಲ್ಲೂ ಕೂಡ ಇವರು ಅಭಿನಯ ಮಾಡಿದ್ದು ವಿಶೇಷವಾಗಿತ್ತು ಅಂತ ಹೇಳ್ಬೋದು. ಅಲ್ಲೂ ಕೂಡ ವಿಶಿಷ್ಟ ಪಾತ್ರದಲ್ಲಿ ಇವರು ಗುರುಸ್ಕೊಂಡಿದ್ದರು. ಸೋಡಾ ಬುಡ್ಡಿ ಗ್ಲಾಸ್ನ ಹಾಕಿಕೊಂಡು ಸೋಡಾ ಅಂತ ಹೇಳಿ ಅಡ್ಡೆಸು ಕೂಡ ಅಲ್ಲಿ ಕರೆದಿದ್ದರು. ಇಂಥ ಅದ್ಭುತವಾದ ಕಲಾವಿದ ಇದೀಗ ನಿಧನ